ಇದ್ದಾರೆ ಗಣೇಶ ದ್ವಯರು ಇಬ್ರು ಗಣೇಶರು ನನ್ನ ಜೊತೆ ಇದ್ದಾರೆ. ನಮ್ಮ ಜೋಶಿ ಸರ್ ಜೊತೆಲಿದ್ದಾರೆ, ನಮ್ಮ ಡಾಕ್ಟರ್ ಶಣೈ ಸರ್ ಜೊತೆಲಿದ್ದಾರೆ, ಭಾಗ್ಯಶ್ರೀ ಅವರು ಇದ್ದಾರೆ, ತಾವೆಲ್ಲರೂ ಇದ್ದೀರಿ. ಈಗಾಗಲೇ ಇಷ್ಟೊತ್ತಿಗೆ ವಾಕಥಾನ್ ಪ್ರಾರಂಭ ಆಗಿ ಮುಕ್ತಾಯ ಅಂತ ಬರಬೇಕಾಗಿತ್ತು, ತಡವಾಗಿ ಬಂದಿದ್ದೀನಿ. ಒಂದು ಈ ಕಾಯಿಲೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಕಾಯಿಲೆ ನನಗಿಂತ ಚೆನ್ನಾಗಿ ನಿಮಗೆ ಏನು ಅಂತ ಗೊತ್ತಿದೆ. ಕೆಲವು ಸಲ ಈ ಮರೆಗುಳಿತನ ಅನ್ನುವಂಥದ್ದು ನನಗನ್ಸುತ್ತೆ ಇನ್ನೂ ಇದು ಟ್ರೀಟ್ಮೆಂಟ್ ಇನ್ನೂ ಸರಿಯಾದಂಥ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಆಗಿರುವಂಥದ್ದು. ಭಾಳ ಹಿಂದೆ ಸರ್ ನನಗೆ ಜ್ಞಾಪಕ ಇರೋಂಗೆ ಭಾಳ ಮಕ್ಕಳು ಏನು ಪ್ರಾರಂಭದಲ್ಲಿ ಬಹಳ ಏನು ಚಿಕ್ಕ ವಯಸ್ಸಲ್ಲಿ ಅಷ್ಟು ಮೆಮೊರಿ ಇರುತ್ತೆ, ಆಮೇಲೆ ಅವ್ರಿಗೆ ಯಾವುದೋ ಒಂದು ಶಕ್ತಿಯಿಂದ ಮೆಮೊರಿ ಇರುತ್ತೆ, ಆಮೇಲೆ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಾವು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕೆಲವು ಸಲ ಈ ಮರೆಗುಳಿತನ ಅನ್ನೋದು ಒಂದೊಂದು ಸಲ ಅನುಕೂಲನೂ ಆದರೆ ಒಂದೊಂದು ಸಲ ಸಮಸ್ಯೆಗೂ ಸಿಗಾಕೋತೀವಿ. ಏನೋ ಮನೇಲೊಂದು ಕೆಟ್ಟದಾಯಿತು, ತಂದೆ ತಾಯಿ ಎಲ್ಲರ ಮನೇಲೂ ತಂದೆ ತಾಯಿ ಅನ್ನೋರು ಯಾವತ್ತೂ ತೀರ್ಕೊಳ್ಳೇಬೇಕು, ತೀರ್ಕೋತಾರೆ. ಆ ಸಂದರ್ಭದಲ್ಲಿ ಒಂದೊಂದ್ಸಲ ಮರೆಗುಳಿತನ ಆಗ್ತಾ ವರ್ಷಗಳು ಕಳೀತಾ ಆ ಒಂದು ಏನು ದುಃಖ ಕಡಿಮೆ ಆಗುತ್ತಲ್ಲ, ಅದು ಒಂದು ರೀತಿ ಒಳ್ಳೇದೇ ಅಂತಾನೆ ಅನ್ಕೋಬಹುದು. ಕೆಲವು ಸಲ ಈ ಸಾಲ ತಗೊಂಡವ್ರು ಮರ್ತು ಬಿಡ್ತಾರೆ, ಅದು ಹಿಂಸೆ. ಬ್ಯಾಂಕ್ ಅವರೇ ಬಂದು ನೋಟಿಸ್ ಕೊಡ್ತಾರೆ, ನೀವು ತಗೊಂಡಿದ್ದೀರಾ ಬನ್ನಿ ಅಂತ. ಅದು ಚಾಣ ಮಾರುವಾಗ ಕೆಲವು ಸಲ ಮರೆಗುಳಿತನ ಒಳ್ಳೇದಾದ್ರೆ ಕೆಲವು ಸಲ ಶಾಪವೂ ಆಗುತ್ತೆ. ರೆಕಗ್ನೈಸ್ ಮಾಡ್ತಾ ಇಲ್ಲ ಮನೆಯವರು, ಈ ಥರ ಆಗೋಯ್ತಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಸಂಸಾರ ಇಷ್ಟು ಚೆನ್ನಾಗಿತ್ತಲ್ಲ, ಯಾವಾಗಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಮನೆಗೊಬ್ಬರು ಅಟೆಂಡರ್ ಇಡಲೇಬೇಕು ನಾವು ಅನ್ನುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತೀವಿ. ಅಂಥದ್ದು ಒಂದು ಕಾಯಿಲೆಗೆ ಔಷಧಿಯನ್ನು ನಾವು ಒಂದೊಂದ್ಸಲ ಅನಿಸುತ್ತೆ. ಕೋವಿಡ್ಗೆ ಸರ್ ಜಗತ್ತಲ್ಲೇ ಔಷಧಿ ಇಲ್ಲ ಅಂದಾಗ ಭಾರತ ಕಂಡುಹಿಡಿದಿದ್ದು ನಾವು ಕೋವಿಡ್ಗೆ ಔಷಧಿಯನ್ನು 2 ಇಂಜೆಕ್ಷನ್ ಕಂಡುಹಿಡಿದಂಥ ದೇಶದಲ್ಲಿ. ಇದಕ್ಕೆ ಏನಾದರೂ ಒಂದು ವಿಶೇಷ ಪ್ರಯತ್ನ ನಡೆದ್ರೆ ಇದಕ್ಕೂ ಸಿಗಬಹುದೇನೋ ಗೊತ್ತಾಗ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ವಾಕಥಾನ್ಗೆ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಏನು ಶುಭಾಶಯ ಕೋರೋದೇ ಕಷ್ಟ. ಇದಕ್ಕೆ ಏನಂತ ಕೋರೋದು, ಮರೆಗುಳಿತನದ ಶುಭಾಶಯ ಅಂತಲೂ ಹೇಳೋಕ್ಕಾಗಲ್ಲ. ಆ ರೀತಿಯಲ್ಲಿ ಎಲ್ಲರೂ ಸೇರಿದ್ದೀವಿ. ಒಳ್ಳೆ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಮಾತಾಡ್ಸೋಕ್ಕೆ ನಮ್ಮ ಜೋಶಿ ಸರ್, ವಿಶೇಷವಾಗಿ ಗಣೇಶ್ ಅವರು ನನ್ನೆಲ್ಲ ಪ್ರಯತ್ನ ಮಾಡಿ ಬರೆಯಲಿ ಮಾಡ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮರೆಗುಳಿತನದ ವಾಕಥಾನ್ಗೆ ಶುಭಾಶಯವನ್ನು ಕೋರ್ತಾ ಮಾತು ವಿರಾಮ ಹೇಳ್ತೀನಿ. ನಮಸ್ಕಾರ.